ಪ್ರೇಸ್ ಲಾರ್ಡ್ ಎಲ್ಲರಿಗೂ. ಈ ದಿನದ ದೇವರ ವಾಕ್ಯ 2 ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ ಅದರ 31ನೇ ವಚನ. ಈ ವಚನದ 2ನೇ ಭಾಗವನ್ನು ನಾವು ನೋಡುವುದಾದರೆ, ಯೆಹೋಷಾಫಾಟನು ಕೂಗಿಕೊಳ್ಳಲು ದೇವರಾದ ಯೆಹೋವನು ಅವನಿಗೆ ನೆರವಾಗಿ ಶತ್ರುಗಳನ್ನು ಅವನ ಕಡೆಯಿಂದ ತೊಲಗಿಸಿದನು. ಹಾಲೆಲೂಯ. ಪ್ರಿಯರೇ, ಇಲ್ಲಿ ಯೆಹೋಷಾಫಾಟನಾದಂಥ ಅರಸನು ಒಂದು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಬಿದ್ದಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಯಾಕೆಂದರೆ ಶತ್ರುಗಳ ದೇಶದವರು ಸುತ್ತಲೂ ಅವನನ್ನು ಆವರಿಸಿಕೊಂಡು ಅವನಿಗೆ ಗುರಿಯಿಟ್ಟು ಅವನನ್ನು ಕೊಲೆ ಮಾಡಬೇಕೆಂಬುದಾಗಿ ನೆನೆಸಿದಾಗ, ಇಲ್ಲಿ ಯೆಹೋಷಾಫಾಟನು ದೇವರನ್ನು ಕೂಗಿಕೊಳ್ಳುವಾಗ ದೇವರು ಯೆಹೋಷಾಫಾಟನಿಗೆ ನೆರವಾಗಿ ಬಂದು ಸಹಾಯ ಮಾಡಿ ಅಲ್ಲಿ ಅವನ ಶತ್ರುಗಳನ್ನು ಅವನ ಕಡೆಯಿಂದ ತೊಲಗಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಲೆಲೂಯ. ದೇವಾದಿದೇವನು ಯೆಹೋಷಾಫಾಟನಿಗೆ ಸಹಾಯ ಮಾಡಲು ಯೆಹೋಷಾಫಾಟನು ನೀತಿವಂತನಾಗಿ ನಡೆಯುತ್ತಾ ಇದ್ದನು. ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೀತಾ ಇದ್ದನು, ಯಥಾರ್ಥವಾಗಿ ನಡೆಯುತ್ತಿದ್ದನು. ಇದನ್ನು ತಿಳಿದಂಥ ಯೆಹೋವ ದೇವರು ಅವನ ಶತ್ರುಗಳು ಅವನನ್ನು ಕೊಲೆ ಮಾಡಬೇಕೆಂಬುದಾಗಿ ಯಾವಾಗ ಬರ್ತಾರೋ ಆಗ ದೇವಾದಿದೇವನು ತಾನೇ ಎಲ್ಲ ಶತ್ರುಗಳನ್ನು ತೊಲಗಿಸಿದನು. ಹಾಲೆಲೂಯ. ಖಂಡಿತವಾಗಿಯೂ ಈ ದಿನಮಾನಗಳಲ್ಲಿ ನೀವು ಯಥಾರ್ಥವಾಗಿ ನಡೀತಾ ಇರುವುದಾದರೆ, ಆತನ ಭಕ್ತಿಯಲ್ಲಿ ಭಯದಲ್ಲಿ ನೀವು ನಡೀತಾ ಇರುವುದಾದರೆ, ನಿಮ್ಮ ಶತ್ರುಗಳು ನಿಮಗೆ ವಿರೋಧವಾಗಿ ಅನೇಕ ಮಾರ್ಗಗಳನ್ನು ಆಲೋಚನೆ ಮಾಡಿ ನಿಮ್ಮನ್ನು ಇಲ್ಲದ ಹಾಗೆ ಮಾಡಬೇಕೆಂಬುದಾಗಿ, ನಿಮ್ಮನ್ನು ಕುಗ್ಗಿಸಬೇಕೆಂಬುದಾಗಿ, ನಿಮ್ಮ ಮನಸ್ಸನ್ನು ನೋಯಿಸಬೇಕೆಂಬುದಾಗಿ, ನಿಮ್ಮನ್ನು ಯಾವುದೇ ಒಂದು ಗಣನೆಗೆ ಬಾರದ ಹಾಗೆ, ನಿಮ್ಮ ಹೆಸರನ್ನು ಇಲ್ಲದ ಹಾಗೆ ಮಾಡಬೇಕೆಂಬುದಾಗಿ ಏನೇ ಶತ್ರು ಕಾರ್ಯಗಳು ನೆನೆಸಿದರೂ ಅದು ಯಾವುದು ಸಹ ನಿಮ್ಮ ವಿರುದ್ಧವಾಗಿ ಕಾರ್ಯ ಮಾಡಲು ದೇವಾದಿದೇವನು ಬಿಡುವುದಿಲ್ಲ. ಅದೆಲ್ಲವನ್ನು ನಿಮ್ಮಿಂದ ತೊಲಗಿಸುತ್ತಾನೆ. ಹಾಲೆಲೂಯ. ಈ ವಾಗ್ದಾನದಲ್ಲಿ ನಂಬಿಕೆ ಇಡ್ರಿ. ಖಂಡಿತವಾಗಿಯೂ ಆತನು ನಿಮ್ಮ ಪರವಾಗಿದ್ದುಕೊಂಡು ಪಕ್ಷವಾಗಿದ್ದುಕೊಂಡು ಎಲ್ಲ ಶತ್ರುಗಳಿಂದ ನಿಮ್ಮನ್ನು ಬಿಡಿಸಿ ಸಮವಾದ ಮಾರ್ಗದಲ್ಲಿ ನಡೆಸುತ್ತಾನೆ. ಹಾಲೆಲೂಯ. ಥ್ಯಾಂಕ್ ಯು ಅಂಡ್ ಪ್ರೈಸ್ ದ ಲಾರ್ಡ್.